ಜೊತೆಗೆ 3 ಮಕ್ಕಳು. ಹಿರಿಯವಳು ಸುಧಾ, ಎರಡನೆಯವಳು ರಾಧಾ, ಕೊನೆಯವ ಕೃಷ್ಣ. ಪ್ರೀತಿಯಿಂದ ಎಲ್ಲರೂ ಕಿಟ್ಟು ಎಂದು ಕರೆಯುತ್ತಿದ್ದರು. ಮನೆ ಯಜಮಾನ ಅದಾಗಲೇ ದೇವರ ಕರೆಗೆ ಹೋಗಿದ್ರು. ಸ್ವಲ್ಪ ತೆಂಗಿನ ತೋಟ ಇರುವುದರಿಂದ ಜೀವನಕ್ಕೇನು ತೊಂದರೆ ಆಗಿರಲಿಲ್ಲ. ಮೂವರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಶಾರದಾ ಜೀವನದ ಗುರಿಯಾಗಿತ್ತು. ಕೃಷ್ಣ ಕಿರಿಯವನಾದರೂ ಜವಾಬ್ದಾರಿ ಹೆಗಲ ಮೇಲೆ ಬಂದಿತ್ತು. ಹಿರಿಯ ಮಗಳು ಸುಧಾ ಡಿಗ್ರಿ ಮುಗಿಸುವಾಗ ಮದುವೆ ಪ್ರಸ್ತಾಪವೊಂದು ಬಂದಿತು. ಕೃಷ್ಣ ಆಗ ಇನ್ನೂ ಪ್ರಥಮ PUC ಓದುತ್ತಿದ್ದ. ಮದುವೆ ವಿಚಾರ ಕುಟುಂಬದವರೊಂದಿಗೆ ಚರ್ಚಿಸಿ ಒಪ್ಪಿಗೆ ನೀಡಲಾಯಿತು. ಹುಡುಗ ಸಿವಿಲ್ ಇಂಜಿನಿಯರ್ ಬೇರೆ. ಶಾರದೆಗೆ ಸಂಬಂಧ ತುಂಬ ಇಷ್ಟವಾಗಿತ್ತು. ತಯಾರಿ ಭಾರಿ ಜೋರಾಗಿಯೇ ಇತ್ತು. ಚಿನ್ನ ಮಗಳಿಗೆ ಅದಾಗಲೇ ಜಾನಕಿ ಮಾಡಿಸಿಟ್ಟಿದ್ದು. ಮದುವೆ ಅದ್ದೂರಿಯಾಗಿ ನಡೆಯುತ್ತಿತ್ತು. ಮದುವೆ ದಿವಸ ತಂಗಿ ಸ್ವಲ್ಪ ಹೆಚ್ಚಾಗಿಯೇ ಮಿಂಚುತ್ತಿದ್ಲು. ದೂರದ ಸಂಬಂಧಿ ರೇಖಾ ತನ್ನ ಮಗನಿಗೆ ರಾಧಾಳನ್ನು ಮದುವೆ ಮಾಡಿಸೋ ಆಸೆ ಶಾರದಾ ಹತ್ರ ಹೇಳಿದಾಗ, ಶಾರದಾ ಮುಂದೆ ನೋಡುವ, ಅವಳಿನ್ನು ಚಿಕ್ಕ ಹುಡುಗಿ ಎಂದು ಹೇಳಿ ಸುಮ್ಮನಾಗ್ತಾಳೆ. ಇದನ್ನು ಕೇಳಿಸ್ತಿದ್ದ ರಾಧಾ ನಾಚಿಕೆ ಮತ್ತು ನಗು ಎರಡೂ ಒಟ್ಟಿಗೆ ಸೇರಿಸಿ ಹೋಗಿ ಆಂಟಿ ಎಂದು ಗೆಳತಿಯರೊಂದಿಗೆ ಅಲ್ಲಿಂದ ತೆರಳುತ್ತಾಳೆ. ಮದುವೆ ದಿವಸ ಹುಡುಗಿ ವರನ ಮನೆಗೆ ತೆರಳಿದ್ಲು. ಅಲ್ಲಿ ಅತ್ತೆ ಮತ್ತು ನಾದಿನಿಗೆ ಸಂಬಂಧ ತುಂಬ ಇಷ್ಟವಾಗಿತ್ತು. ಅಲ್ಲಿ ಅತ್ತೆ ಮತ್ತು ನಾದಿನಿ ಪ್ರೀತಿಯಿಂದ ಉಪಚರಿಸಿದ್ರು. ಸುಧಾಳನ್ನು ಕರೆದ ಅತ್ತೆ ಕೆಲವೊಂದು ಉಪದೇಶ ನೀಡಲು ಶುರು ಮಾಡುತ್ತಾರೆ. ಗಂಡ ದೇವರ ಸಮಾನ, ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು. ಗಂಡನ ಮನೆಯಲ್ಲಿ ಕಿರಿಕ್ ಮಾಡಿ ಬಂದಿದ್ದ ನಾದಿನಿ ಕೂಡ ಧ್ವನಿ ಸೇರಿಸಿದ್ಲು. ಸ್ವಲ್ಪ ಅತಿ ಅನಿಸಿದ್ರೂ ಎಲ್ಲದಕ್ಕೂ ತಲೆಯಾಡಿಸಿದ್ಲು. 3 ದಿವಸ ಕಳೆದು ಹುಡುಗನ ಕಡೆಯವರೆಲ್ಲ ಶಾರದ ಮನೆಗೆ ತೆರಳುತ್ತಾರೆ. ಅಳಿಯನಿಗೆ ಏನು ಕೊರತೆ ಆಗಬಾರದೆಂದು ಶಾರದ ಎಲ್ಲ ತಯಾರಿ ಮಾಡುತ್ತಿದ್ರು. ಕೃಷ್ಣ ಪೇಟೆಗೆ ಹೋಗಿ ಐಸ್ ಕ್ರೀಮ್ ಹಾಗೂ ಅಕ್ಕನಿಗೆ ಮಲ್ಲಿಗೆ ಹೂ ತರಲು ಹೊರಟ. ಪಕ್ಕದ ಮನೆ ರಾಹುಲ್ ಜೊತೆ ಬೈಕ್ನಲ್ಲಿ ತೆರಳಿದ್ದ. ಮಧ್ಯಾಹ್ನ ಆಗುತ್ತಲೇ ಬೀಗರ ಮನೆಯಿಂದ ಕಾರು ಹಾಗೂ ಬಸ್ನಲ್ಲಿ ಜನ ಬಂದರು. ಕಾರಿಂದ ಸುಧಾ ಇಳಿಯುತ್ತಿದ್ದಂತೆ ರಾಧಾ ಓಡಿ ಹೋಗಿ ತಬ್ಬಿಕೊಂಡು ಬಿಡ್ತಾಳೆ. ಮನೆಯೊಳಗೆ ಬಂದ ದಂಪತಿಗಳು ಶಾರದಾ ಕಾಲಿಗೆ ನಮಸ್ಕರಿಸ್ತಾರೆ. ಭಾವ ತುಂಬ ಸುಸ್ತಾಗಿ ಬಿಟ್ಟಿದ್ದಾರೆ. ಅಕ್ಕ 2 ದಿವಸದಲ್ಲೇ ಭಾವನನ್ನು ಅದುಮಿ ಬಿಡ್ತಾ ಹೆಂಗೆ ಎಂದು ತಂಗಿ ರಾಧಾ ತಮಾಷೆ ಮಾಡಿದಾಗ ಎಲ್ಲರೂ ನಗ್ತಾರೆ. ಆಗ ಸುಧಾ ಅತ್ತೆ, ಕಲ್ಯಾಣಿ, ಅದು ನನ್ನ ಮಗ, ಯಾರಿಗೂ ಶರಣಾಗುವವನಲ್ಲ ಎಂದು ಚಿಕ್ಕದಾಗಿ ಟಾಂಗ್ ಕೊಡ್ತಾಳೆ. ಆಗ ಕೆಲವರು ನಕ್ರೆ, ಕೆಲವರು ಮೌನವಾಗ್ತಾರೆ. ತಕ್ಷಣ ಹುಡುಗನ ತಂದೆ ಸಾಕು ಮಾತಾಡಿದ್ದು, ಊಟ ಮಾಡೋಣವೆಂದು ಪರಿಸ್ಥಿತಿ ಬದಲಾಯಿಸ್ತಾನೆ. ಎಲ್ಲರೂ ಊಟಕ್ಕೆ ಕೂರ್ತಾರೆ. ಊಟ ಮಾಡುತ್ತಲೇ ಒಬ್ಬ, ಊಟ ತುಂಬ ರುಚಿಯಾಗಿದೆ, ಯಾರು ಮಾಡಿದೆಂದು ಕೇಳ್ತಾರೆ. ಅದಕ್ಕೆ ರಾಧಾ, ನನ್ನಮ್ಮ, ಮತ್ಯಾರು ಎಂದು ಹೇಳ್ತಾಳೆ. ಅದಕ್ಕೆ ಆ ಯಮ್ಮ, ಹೌದಾ, ಮಗಳು ಕೂಡ ಹೀಗೆ ರುಚಿಯಾದ ಅಡುಗೆ ಮಾಡ್ತಾಳಾ ಎಂದು ಕೇಳ್ತಾರೆ. ಅದಕ್ಕೆ ಶಾರದಾ, ನನ್ನ ಮಗಳು ಡಿಗ್ರಿ ಓದಿದ್ದಾಳೆ, ಅಡುಗೆ ಮಾಡೋಕ್ಕೆ ನಾನು ಪ್ರೋತ್ಸಾಹಿಸಿಲ್ಲ. ಹಳಿಯ ಕೆಲಸಕ್ಕೆ ಜನ ಇಟ್ಟಿದ್ದಾನೆ, ಮತ್ತ್ಯಾಕೆ ಟೆನ್ಷನ್ ಎಂದು ಜೋಕ್ ಥರ ಮಾಡಿ ಒಂದು ಸತ್ಯ ಹೇಳ್ತಾರೆ. ಸಂಜೆಯಾಗುತ್ತಲೇ ಹೊಸ ದಂಪತಿಗಳನ್ನು ಬಿಟ್ಟು ಉಳಿದವರೆಲ್ಲ ಹೊರಡ್ತಾರೆ. ಹೋಗುವಾಗ ಕಲ್ಯಾಣಿ ಮಗನ ಕಿವಿಯಲ್ಲಿ, ನಾಳೆನೇ ಬಂದು ಬಿಡು, ಜಾಸ್ತಿ ನಿಲ್ಲೋಕ್ಕೆ ಹೋಗಬೇಡ ಎಂದೇಳಿ ಹೋಗ್ತಾರೆ. ಮರುದಿವಸ ನವದಂಪತಿಗಳು ವಾಪಸ್ ತೆರಳುತ್ತಾರೆ. ಹೋಗುವಾಗ ಶಾರದ ಮಗಳಿಗೆ ಇಷ್ಟವಾದ ಹೋಳಿಗೆ ಮಾಡಿಕೊಡುತ್ತಾಳೆ. ಅಳಿಯನಿಗೆ ಒಂದು ವಾಚ್ ಗಿಫ್ಟ್ ಮಾಡ್ತಾರೆ. ವರ್ಷಗಳು ಕಳೆದವು. 2ನೇ ಮಗಳ ಮದುವೆ ಬಗ್ಗೆ ಶಾರದಾ ಸ್ವಲ್ಪ ಆಲೋಚನೆ ಮಾಡಲು ಶುರು ಮಾಡುತ್ತಾಳೆ. ಆದರೆ ರಾಧಾ ಮಾತ್ರ ಮದುವೆ ಬಗ್ಗೆ ಮಾತಾಡಬಾರ್ದು ಎಂದು ತಾಯಿಗೆ ಹೇಳ್ತಾಳೆ. ಕಾರಣ ಕೇಳಿದರೆ ಸ್ಪಷ್ಟ ಉತ್ತರ ನೀಡದೆ ತೆರಳುತ್ತಾಳೆ. ಕೆಲವು ದಿನಗಳ ನಂತರ ಅಕ್ಕ ಒಂದು ಹುಡುಗನ ಜೊತೆ ಕಾಫಿ ಶಾಪ್ನಲ್ಲಿ ಕೂತಿರುವುದನ್ನು ತಮ್ಮ ಕೃಷ್ಣ ನೋಡ್ತಾನೆ. ಹುಡುಗ ಬೇರೆ ಯಾರೂ ಅಲ್ಲ, ಅವನೇ ರೇಖಾ ಮಗ ಕಿರಣ್. ಸ್ವಲ್ಪ ಪೋಲಿ ಎಂದು ಶಾರದಾಗೆ ಇಷ್ಟ ಇರಲಿಲ್ಲ. ಆದರೆ ಮಗಳು ಈ ರೀತಿ ಮಾಡಿದ್ದು ಶಾರದಾಗೆ ತಲೆನೋವಾಗಿತ್ತು. ಮನೆಯಲ್ಲಿ ದೊಡ್ಡ ರಾಧಾಂತವೇ ನಡೆದಿತ್ತು. ಕೊನೆಗೆ ದಾರಿ ಕಾಣದೆ ಮದುವೆಗೆ ಶಾರದಾ ಒಪ್ಪಿಗೆ ಕೊಡುತ್ತಾರೆ. ಮದುವೆ ಸರಳವಾಗಿ ನಡೆಸಲು ಎಲ್ಲರೂ ತೀರ್ಮಾನಿಸುತ್ತಾರೆ. ಮಗಳಿಗೆ 10 ಗ್ರಾಂ ಚಿನ್ನ ಹಾಕಿ ಮದುವೆ ಮಾಡಿಸ್ತಾರೆ. ಶಾರದಾ ಸುಧಾಳಿಗೆ ಅದಾಗಲೇ ಒಂದು ಗಂಡು ಮಗು ಕೂಡ ಆಗುತ್ತೆ. ಹೆಸರು ಜೀವನ್. ಮನೆಗೆ ಬಂದ ಮೊಮ್ಮಗನನ್ನು ಅಜ್ಜಿ ಶಾರದಾ ಜೀವ ಎಂದು ಮುದ್ದಾಡ್ತಾಳೆ. ಸಂಜೆ ಹೊತ್ತಿಗೆ ಮಗಳು, ನಾನಿನ್ನು ಅಲ್ಲಿಗೆ ಹೋಗಲ್ಲ ಅಮ್ಮ, ಇಲ್ಲೇ ಇರ್ತೇನೆ. ಅದು ಜೈಲು, ಕೇವಲ ಕೆಲಸ ಮಾಡಿ ಸಾಯಬೇಕು, ಸ್ವತಂತ್ರವಾಗಿ ಜೀವನ ನಡೆಸಲಾಗುತ್ತಿಲ್ಲ. ಎಲ್ಲ ಅತ್ತೆ ಹೇಳಿದ್ದೇ ಕಾನೂನು. ಸಾಕಾಯಿತು ಕೇಳಿ.
ಅದಕ್ಕೆ ಶಾರದ ಕೂಡ ಸಾಥ್ ಕೊಟ್ಟು ಮಗಳ ಅತ್ತೆಯನ್ನೇ ಬೈದು ಮಗಳನ್ನು ಸಮಾಧಾನ ಮಾಡ್ತಾರೆ. ಆಗಲೇ ತಿಳಿದು ಬಂದು ಬಿಟ್ಟು ವಾತಾವರಣ ನೋಡಿ ಹೆಂಡತಿ ತಾಯಿ ಬಗ್ಗೆ ಚಾಡಿ ಹೇಳಿದ್ದಾಳೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾನೆ. ಅಳಿಯನನ್ನು ನೋಡಿದ ಶಾರದ ಬನ್ನಿ ಅಳಿಯಂದ್ರೆ ಎಂದು ಹೇಳಿ ಕಿಚನ್ಗೆ ಹೋಗ್ತಾರೆ. ಸುಧಾಳನ್ನು ಹೇಗಾದರೂ ಪುಸಲಾಯಿಸಿ ಗಂಡ ಸುಧಾಳನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಇತ್ತ ಶಾರದ ಮಗ ಕೃಷ್ಣ ಡಿಗ್ರಿ ಮುಗಿಸಿ ಕೆಲಸ ಹುಡುಕುತ್ತಾ ಇರ್ತಾನೆ. ಮದುವೆಯಾಗಿ ರಾಧಾ ಮತ್ತು ಆಕೆಯ ಗಂಡ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರ್ತಾರೆ. 2 ವರ್ಷ ಕಳೆದು ಊರಿಗೆ ಬರ್ತಾರೆ. ಬಂದವರು ಸೀದಾ ಶಾರದ ಮನೆಗೆ ಬರ್ತಾರೆ. ಇದು ರಾಧಾ ಅತ್ತೆ ರೇಖಾಗೆ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತೆ. ಬಂದ ವಿಷಯ ತಿಳಿಯುತ್ತಿದ್ದಂತೆ ಮಗನಿಗೆ ಕರೆ ಮಾಡಿ ಹಿಗ್ಗಮುಗ್ಗ ಜಡಾಯಿಸಿ ಅಳುತ್ತಾಳೆ. ಹೆಂಡತಿ ಕಂಟ್ರೋಲ್ ಮಾಡುತ್ತಿದ್ದಾಳೆ ಅಂದರೆ ನೀನು ಯಾಕೋ ಗಂಡಸು ಎಂದು ಎಗರಾಡುತ್ತಾಳೆ. ಅದಕ್ಕೆ ಅದಲ್ಲಮ್ಮ, ಏರ್ಪೋರ್ಟ್ ದಾರಿ ಮೊದಲು ರಾಧಾಳ ಮನೆಯಲ್ವಾ, ಅದಕ್ಕೆ ಬಂದ್ವಿ ಎಂದು ಸಮಜಾಯಿಷಿ ನೀಡ್ತಾನೆ. ಅದಕ್ಕೆ ಮೊದಲು ಅಮ್ಮನ ಹೆಂಡತಿಯ ಎಂದು ಪ್ರಶ್ನೆ ಮಾಡ್ತಾಳೆ ರೇಖಾ. ಮಗ ಸುಮ್ಮನಾಗ್ತಾನೆ. ಇದನ್ನು ಗಮನಿಸುತ್ತಿದ್ದ ಕೃಷ್ಣ, ನೀವು ಮಾಡಿದ್ದು ತಪ್ಪು, ಬೇಗ ನಿಮ್ಮ ಮನೆಗೆ ತೆರಳಿ ಬಾವ ಎಂದು ಸಲಹೆ ನೀಡ್ತಾನೆ. ಅದಕ್ಕೆ ರಾಧಾ, ಏನೋ ಭಾವನಿಗೆ ಬುದ್ಧಿ ಹೇಳುವಷ್ಟು ಬೆಳೆದಿಯಾ ಎಂದು ಜೋರು ಮಾಡ್ತಾಳೆ. ಆದರೆ ರಾಧಾ ಗಂಡ ಇಲ್ಲ ನಾವು ಹೋಗೋಣ ಎಂದು ಹೇಳಿ ಬೇಗ ಹೋಗ್ತಾರೆ. ತಂದಿದ್ದ ಲಗೇಜನ್ನು ಕೃಷ್ಣ ಕಾರಿಗೆ ಬೇಗ ತುಂಬಿಸಿದ. ಕಾರು ರೇಖಾ ಮನೆಗೆ ತಲುಪಿತು. ಮಗ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಯಾಕೆ ಬಂದೆ, ಅಲ್ಲೇ ಇರಬೇಕಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾಳೆ. ಮಗ ಏನೂ ಮಾತಾಡಲ್ಲ. ಡ್ರೈವರ್ ಲಗೇಜು ಒಳತರುತ್ತಿದ್ದಂತೆ ಅಲ್ಲಿಗೆ ಎಷ್ಟು ಲಗೇಜು ಹಾಕಿದ್ಯಪ್ಪ ಎಂದು ಕೇಳ್ತಾರೆ. ಅದಕ್ಕೆ ಮಗ ನೀನಾಗಿದೆ ಅಮ್ಮ, ಯಾಕೆ ಈ ರೀತಿ ಹೊರಟು ರೀತಿ ನಡ್ಕೊಳ್ತೀಯ ಎಂದು ಕೇಳ್ತಾನೆ. ಅದಕ್ಕೆ ರೇಖಾ, ಓಹೋ ನಿನಗೆ ಅವರಿಗ ಭಾರಿ ಒಳ್ಳೆಯವರು, ನಾನು ಕೆಟ್ಟವಳು ಎಂದು ಹೇಳಿ ದುಃಖಿಸ್ತಾಳೆ. ಮಗ ಏನು ಮಾತಾಡದೆ ಕಣ್ಣೀರಾಕಿ ರೂಮ್ ಕಡೆ ಹೆಜ್ಜೆ ಹಾಕ್ತಾನೆ. ಆಗ ಹೆಂಡತಿ, ನಮ್ಮನೆಯವರು ಒಳ್ಳೆಯವರೇ, ಕೆಟ್ಟವ್ರನ್ನಾಗಿ ಮಾಡಲು ಯಾರು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳ್ತಾರೆ. ಅದಕ್ಕೆ ರೇಖಾ, ನಿನ್ನ ಹತ್ರ ಯಾರೇ ಮಾತಾಡಿದ್ದು? ನಾನು ನನ್ನ ಮಗನ ಹತ್ರ ಮಾತಾಡಿದ್ದು. ನೀನು ನಿನ್ನ ಕೆಲಸ ಮಗನನ್ನು ಗುಲಾಮನನ್ನಾಗಿ ಮಾಡಿರಬಹುದು, ನನ್ನನ್ನು ಏನು ಮಾಡೋಕ್ಕಾಗಲ್ಲ ಎಂದು ಏರು ಧ್ವನಿಯಲ್ಲಿ ಹೇಳ್ತಾರೆ. ಇದು ಕೇಳಿದ ಮಗ, ಸಾಕು ನಿಲ್ಲಿಸ್ತೀರಾ ನಿಮ್ಮ ದೊಂಬರಾಟವನ್ನು ಎಂದು ಬೊಬ್ಬೆ ಹಾಕ್ತಾನೆ. ಅದಕ್ಕೆ ರಾಧಾ, ದೊಂಬರಾಟ ನಿಮ್ಮ ಅಮ್ಮನದ್ದು, ನನ್ನದಲ್ಲ ಎಂದು ಹೇಳಿ ರೂಮ್ಗೆ ಬಂದು ಬಾಗಿಲು ಎಳೆದು ಹಾಕ್ತಾಳೆ. ಸುಧಾ ಹಾಗೂ ರಾಧಾ ಇಬ್ಬರು ತವರು ಮನೆಗೆ ಬಂದು ಹೋಗುವುದು, ಅತ್ತೆನಾದಿನಿಯರ ಬಗ್ಗೆ ಶಾರದ ಹತ್ರ ದೂರಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿತ್ತು. ಇತ್ತ ಗಂಡಂದಿರು ಏನು ದಾರಿ ತೋಚದೆ ಕಂಗಳಾಗಿದ್ರು. ಕೊನೆಗೂ ಶಾರದ ತನ್ನ 5 ಎಕರೆ ಜಮೀನಿಂದ ತಲಾ 1 ಎಕರೆ ಹೆಣ್ಣು ಮಕ್ಕಳಿಗೆ ನೀಡ್ತಾರೆ. ಅದರಲ್ಲಿ 2 ಮನೆ ಕಟ್ಟಿ ವಾಸಿಸಲು ತೀರ್ಮಾನಿಸುತ್ತಾರೆ. 2 ಹೆಣ್ಣು ಮಕ್ಕಳು ಸುಖವಾಗಿ ಜೀವಿಸಲು ಪ್ರಾರಂಭಿಸುತ್ತಾರೆ. ಅಳಿಯಂದರಿಬ್ಬರು ತನ್ನ ಮಕ್ಕಳಿಗೆ ಸಹಕಾರ ನೀಡುವುದನ್ನು ನೋಡಿ ಖುಷಿ ಪಡುತ್ತಿದ್ದರು. ಸುಧಾ ಗಂಡ ಇಂಜಿನಿಯರ್ ಆದರೂ ಹೆಂಡತಿಗೆ ನೆಲ ಒರೆಸುವುದರಿಂದ ಬಟ್ಟೆ ಒಗೆದುಕೊಡುವಷ್ಟು ಸಹಕಾರಿಯಾಗಿದ್ದ. ಶಾರದಾ ತನ್ನ ಅಳಿಯಂದಿರನ್ನು ಎಲ್ಲರ ಹತ್ರ ಹೊಗಳುತ್ತಾ ಇರ್ತಾಳೆ. ನನ್ನ ಮಕ್ಕಳು ಯಾರೋ ಮಾಡಿದ ಪುಣ್ಯ ಇರಬೇಕು, ಇಂತಹ ಗಂಡಂದಿರನ್ನು ಪಡ್ಕೊಳ್ಳಿಕ್ಕೆ. ಕಾಲ ಕಳೆಯಿತು. ಮಗ ಕೃಷ್ಣ ಅದಾಗಲೇ ಮದುವೆ ವಯಸ್ಸಿಗೆ ಬಂದಿದ್ದ. ಅಕ್ಕ ಭಾವಂದಿರ ಮದುವೆ ಒತ್ತಡ ಅಮ್ಮನಿಗೆ ಪ್ರಾಯ ಆಯಿತು ಎಂಬ ವಾಸ್ತವ ವಿವಾಹ ಆಗುತ್ತೇನೆ ಎಂಬ ತೀರ್ಮಾನಕ್ಕೆ ಬರಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಕೃಷ್ಣ ಮಾನವ ಸಂಪನ್ಮೂಲ ತರಬೇತಿದಾರನಾಗಿ ಕೆಲಸ ಮಾಡ್ತಿದ್ದ. ಜೀವನದ ಬಗ್ಗೆ ಸ್ವಂತ ಹಾಗೂ ಪರರ ಅನುಭವದಿಂದ ಚೆನ್ನಾಗಿ ತಿಳಿದುಕೊಂಡಿದ್ದ. ಅಕ್ಕಂದಿರ ದಾಂಪತ್ಯ ಜೀವನದ ಹಾಗೂ ಹೋಗುಗಳ ಬಗ್ಗೆ, ಅವರ ಸಂಸಾರದ ತಪ್ಪು ಸರಿಗಳ ಬಗ್ಗೆ ಚೆನ್ನಾಗಿ ಅರಿತಿದ್ದ. ಮದುವೆ ದಿನ ಫಿಕ್ಸ್ ಆಯಿತು. ಹುಡುಗಿ ಹುಡುಕೋ ಕಷ್ಟ ಮನೆಯವರಿಗಿರಲಿಲ್ಲ. ತನ್ನ ಪ್ರಾಂಶುಪಾಲರ ಮಗಳನ್ನೇ ಬುಕ್ ಮಾಡಿದ್ದ. ಪ್ರೇಮ ವಿವಾಹಕ್ಕೆ ಅಡ್ಡಿಪಡಿಸಲು ಶಾರದಾಗೆ ಯಾವುದೇ ನೈತಿಕತೆ ಉಳಿದಿರಲಿಲ್ಲ. ಮಾತ್ರವಲ್ಲ, ಆಯ್ಕೆ ಮಾಡಿದ ಅಷ್ಟೇ ಚೆನ್ನಾಗಿತ್ತು. ಮದುವೆ ಅದ್ದೂರಿಯಾಗಿ ನಡೆಸಲು ಶಾರದಾ ಒತ್ತಾಯ ಕಾರಣ. ಕೊನೆಯ ಮುದ್ದಿನ ಮಗನ ಮದುವೆ ಕಾರಣ ಎಲ್ಲ ಬೀಗರಲ್ಲಿ ರಾಜಿಯಾಗಿತ್ತು. ಮದುವೆ ಸಡಗರ ಸಂಭ್ರಮದಲ್ಲಿ ನಡೆಯಿತು.
ಮದುವೆ ಆಗಿ 1 ತಿಂಗಳಲ್ಲಿ ಶುರುವಾಯಿತು ನೋಡಿ ಅದೇ ರಗಳೆ. ಅತ್ತೆ ಸೊಸೆ ಜಗಳ. ತಾಯಿ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದ ಶಾರದಾ ಹೆಂಡತಿಗೆ ಅತ್ತೆ ಪಾತ್ರದಲ್ಲಿ ಸ್ವಲ್ಪ ಎಡವಿದ್ರು. ಹೆಂಡತಿಗೆ ಮಗ ಚಿಕ್ಕ ಸಹಾಯ ಮಾಡುವುದು ಕೂಡ ಶಾರದಾಗೆ ಇಷ್ಟ ಆಗ್ತಿರ್ಲಿಲ್ಲ. ಮಗ ಹೆಂಡತಿಯ ಗುಲಾಮನಾಗಿದ್ದಾನೆ ಎಂದು ತನ್ನ ಹೆಣ್ಣು ಮಕ್ಕಳ ಹತ್ರ ಫೋನ್ ಮಾಡಿ ಹೇಳಲು ಶುರು ಮಾಡಿದ್ರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಮಗ ಅಮ್ಮನನ್ನು ಕರೆದು ತಿಳಿ ಹೇಳಿದ. ಅಮ್ಮ, ಭಾವಂದಿರು ಅಕ್ಕಂದಿರಿಗೆ ಮಾಡುವ ಸಹಾಯ ಯಾರೋ ಮಾಡಿದ ಪುಣ್ಯ ಆಗುತ್ತೆ. ಅದೇ ಮಗ ಸೊಸೆಗೆ ಮಾಡಿದರೆ ಯಾಕಮ್ಮ ಗುಲಾಮಗಿರಿ ಆಗುತ್ತೆ? ಮಗ ಖುಷಿ ಆಗಿರಬೇಕೆಂದು ನೀನು ಬಯಸುವುದಾದರೆ ನನ್ನ ಹೆಂಡತಿ ಅಂದರೆ ನಿಮ್ಮ ಸೊಸೆಯನ್ನು ಖುಷಿಪಡಿಸಿ. ಅಮ್ಮ ಮತ್ತು ಹೆಂಡತಿ ಖುಷಿಯಾಗಿ ಇರುವುದನ್ನು ನೋಡಿದರೆ ಯಾವ ಗಂಡಸು ಖುಷಿಯಾಗಿ ಇರಲ್ಲ ಹೇಳಿ? ತನ್ನ ಮಗ ಎಂಬ ಅತಿಯಾದ ಸ್ವಾರ್ಥ ಯೋಚನೆ ನಿಮ್ಮನ್ನು ಇಷ್ಟು ಕಠೋರವಾಗಿಸುತ್ತದೆ. ಮಾತ್ರವಲ್ಲ, ಹೆಂಡತಿಯನ್ನು ಕರೆದು ಹೇಳ್ತಾನೆ, ನೀನು ಪ್ರಾಂಶುಪಾಲರ ಮಗಳಾಗಿರಬಹುದು, ಅಮ್ಮನಿಗಿಂತ ಸ್ವಲ್ಪ ವಿದ್ಯೆ ಇರಬಹುದು. ಅಂದ ಮಾತ್ರಕ್ಕೆ ತಾಯಿ ಹೇಳುವ ಬುದ್ಧಿ ಮಾತನ್ನು ನಿನ್ನ ಸ್ವಂತ ತಾಯಿ ಹೇಳುತ್ತಿದ್ದಾರೆ ಎಂದು ಭಾವಿಸುವುದಾದರೆ ಏನೂ ಸಮಸ್ಯೆ ಇರಲ್ಲ ಎಂದು ಹೇಳ್ತಾನೆ. ಇಬ್ಬರಿಗೂ ತಪ್ಪಿನ ಅರಿವಾಗುತ್ತದೆ. ಮಗನ ಲಾಜಿಕ್ನಿಂದ ಸೇರಿದ ಪ್ರಶ್ನೆ ಹಾಗೂ ಉತ್ತರಗಳಿಗೆ ಅಮ್ಮ ಕರಗಿದಳು. ಸ್ವಾರ್ಥ ಬಿಟ್ಟು ಬದುಕಿದರೆ ಜೀವನ ನೆಮ್ಮದಿಯಿಂದ ಕೂಡಿರಬಹುದು. ನಾನೇ ಸರಿ, ನಮ್ಮವರೇ ಸರಿ ಎಂಬ ಪೊಳ್ಳುವಾದವು ಜೀವನವನ್ನು ಕಠಿಣಗೊಳಿಸುತ್ತದೆ ಎಂಬುದಕ್ಕೆ ಈ ಚಿಕ್ಕ ಕಥೆಯೇ ಸಾಕ್ಷಿ. ಹೌದಲ್ವ ಸ್ನೇಹಿತರೆ? ಈ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.